ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ನಿಯಮಾದ್ ಭುಜ್ಯತೆ ಪುಂಭಿರ್ಧರ್ಮಾದ್ಧರ್ಮ ಫಲಮೃತೌ ಕೈಶ್ಚಿತ್ ಅತ್ರಾಪಿ ಭುಜ್ಯೇತ ತಸ್ಮಾನ್ನಧರ್ಮಂ ಆಚರೇತ್. ಅಂದರೆ ಪುಣ್ಯ ಪಾಪ ಫಲವನ್ನು ಜನರು ಮರಣಾಂತರದಲ್ಲಾದರೂ ತಪ್ಪದೇ ಉಣ್ಣುತ್ತಾರೆ. ಕೆಲವು ಮಹತ್ತಾದ ಪುಣ್ಯ ಪಾಪಗಳಿಂದ ಈ ಜನ್ಮದಲ್ಲಿಯೂ ಫಲ ಉಣ್ಣುತ್ತಾರೆ. ಅದರಿಂದ ಪಾಪ ಮಾಡಕೂಡದು ಎಂಬುದು ಇದರ ಅರ್ಥ. ಅನೇಕ ಸಂದರ್ಭಗಳಲ್ಲಿ ಕೆಲವರು ಈ ರೀತಿಯ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಅದು ಏನೆಂದರೆ, ನಾವು ನಮ್ಮಿಂದ ಏನಾದರೂ ಪಾಪಕರ್ಮಗಳು ಘಟಿಸಿದಾಗ ಅದಕ್ಕೆ ಯಾವುದೇ ರೀತಿಯ ಶಿಕ್ಷೆ ಈಗ ನಾವೇನು ಅನುಭವಿಸೋದಿಲ್ಲ. ಮರಣ ಹೊಂದಿದ ಮೇಲೆ ಮುಂದೆ ಯಾವಾಗೋ ಆ ಪಾಪ ಎಲ್ಲೋ ನರಕದಲ್ಲಿ ಆ ಪಾಪಕ್ಕೆ ಫಲವನ್ನು ಅನುಭವಿಸ್ತೇವೆ. ಅದನ್ನು ಯಾರು ನೋಡಿದ್ದಾರೆ ಎನ್ನುವಂತಹ ಉಡಾಫೆ ಮಾತುಗಳನ್ನು ಆಡೋದನ್ನು ಕೇಳುತ್ತೇವೆ. ಹಾಗಾಗಿ ನಾವು ಪಾಪಗಳನ್ನು ಮಾಡಬಹುದು. ಮುಂದೆ ಎಂದೋ ಒಂದು ದಿವಸ ನಮಗೆ ಅದರ ಶಿಕ್ಷೆ ಸಿಗ್ತದೆ. ಅದಕ್ಕೀಗ ಯಾಕೆ ಹೆದರಬೇಕು ಅನ್ನುವಂತಹ ಪಾಪ ಮಾಡಲಿಕ್ಕೆ ಪ್ರಚೋದನಾತ್ಮಕವಾದಂತಹ ಮಾತುಗಳನ್ನು ಕೆಲವರು ಆಡೋದನ್ನು ನಾವು ಕೇಳ್ತೇವೆ. ಆದರೆ ಶಾಸ್ತ್ರ ನಮಗೆ ಎಚ್ಚರಿಸ್ತದೆ, ನಾವು ಮಾಡಿದಂತಹ ಪಾಪ ಇರಬಹುದು ಅಥವಾ ಪುಣ್ಯ ಇರಬಹುದು, ಅದು ಯಾವತ್ತೂ ನಮ್ಮ ಜೊತೆಗಿದ್ದೇ ಇರ್ತದೆ. ಪುಣ್ಯದ ಫಲವನ್ನು ನಾವು ಇಂದಿಲ್ಲ ನಾಳೆ ಅನುಭವಿಸ್ತೇವೆ. ಅದರಂತೆ ಪಾಪದ ಫಲವನ್ನು ಕೂಡ ಅನುಭವಿಸ್ತೇವೆ. ಇದು ನಿಶ್ಚಿತ. ಅದನ್ನೇ ಇಂದಿನ ಸುವಿಚಾರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪುಣ್ಯದ ಮತ್ತು ಪಾಪದ ಫಲ ಅದು ಅನುಭವಿಸಲಿಕ್ಕೇ ಬೇಕು. ಆದರೆ ಅದೇ ಕ್ಷಣದಲ್ಲಿ ಅನುಭವಿಸ್ತೇವೆ ಅಂತನ್ನುವಂಥದ್ದು ಇಲ್ಲ. ಇದು ನಿಜ. ಆದರೆ ಇಲ್ಲೊಂದು ವಿಶಿಷ್ಟವಾದಂತಹ ಮಾತನ್ನು ಹೇಳಲಾಗಿದೆ. ಅದೇನಂತ ಹೇಳಿದರೆ, ಕೆಲವೊಂದು ಪಾಪಗಳು ಅವು ಬಹಳಷ್ಟು ತೀವ್ರವಾದಂತಹ ಪಾಪಕೃತ್ಯಗಳು ಇದ್ದಾಗ ಅಥವಾ ತೀವ್ರವಾದಂತಹ ಪುಣ್ಯಕೃತ್ಯಗಳು ಇದ್ದಾಗ ಅವುಗಳನ್ನು ಈ ಜನ್ಮದಲ್ಲಿಯೇ ನಾವು ಅನುಭವಿಸ್ತೇವೆ. ಹೆಚ್ಚಿನ ಪಾಪ ಪುಣ್ಯಗಳ ಫಲವನ್ನು ಮರಣಾನಂತರದಲ್ಲಿ ಅನುಭವಿಸಿದರೆ, ತೀವ್ರವಾದಂತಹ ಪಾಪ ಪುಣ್ಯ ಕರ್ಮಗಳನ್ನೇನಾದರೂ ನಾವು ಮಾಡಿದ್ದಾಗ ಅವುಗಳನ್ನು ನಿಶ್ಚಯವಾಗಿ ಇದೇ ಜನ್ಮದಲ್ಲಿಯೇ ಅನುಭವಿಸಬೇಕಾಗ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಒಟ್ಟಾರೆ ಹೇಳುವ ತಾತ್ಪರ್ಯ ಏನಂತ ಹೇಳಿದರೆ, ಪಾಪ ಕಾರ್ಯಗಳು ಅವು ಸಾಮಾನ್ಯವಾಗಿರುವಂಥದ್ದು ಅಥವಾ ತೀವ್ರವಾಗಿರುವಂಥದ್ದು ಯಾವುದೇ ಇರಲಿ, ಅಂಥ ಒಟ್ಟಾರೆ ಪಾಪಕರ್ಮಗಳನ್ನೇ ಮಾಡದೇ ಇರುವಂತೆ ನಾವು ಪ್ರಯತ್ನಪೂರ್ವಕವಾಗಿ ಜಾಗರೂಕವಾಗಿ ನೋಡಿಕೊಳ್ಳಬೇಕು ಅನ್ನೋದು ಈ ಒಂದು ಸುವಿಚಾರದ ಅಥವಾ ಶಾಸ್ತ್ರದ
ತಾತ್ಪರ್ಯ. ಯಾಕಂತ ಹೇಳಿದರೆ, ಏನೋ ಒಂದು ಪಾಪ ಮಾಡಿಬಿಟ್ಟಿವಿ, ಅದು ಎಂದೂ ನಾವು ಅನುಭವಿಸಬೇಕಾಗಿಲ್ಲ. ಮರಣಾನಂತರದಲ್ಲಿ ಯಾರು ನೋಡ್ತಾರೆ ಅದನ್ನು, ಯಾರು ಹೇಳಿದ್ದಾರೆ ಅನುಭವಿಸಿದ್ದೇವೆ ಅಂತ ಬಂದು ನಿಮಗೆ ಹೇಳಿದ್ದಾರೇನೋ ಅನ್ನುವಂತಹ ಉಡಾಫೆ ಮಾತುಗಳನ್ನು ಆಡಿ ನಮಗೆ ಪಾಪ ಮಾಡಲಿಕ್ಕೆ ಪ್ರಚೋದನೆಯನ್ನು ಮಾಡುವಂಥ ಜನರು ನಮಗೆ ಸಿಗ್ತಾರೆ. ಆಗ ನಾವು ಈ ಒಂದು ಸುವಿಚಾರ ನೆನಪಿಗೆ ತಂದುಕೊಂಡಾಗ ಅದು ಎಂದಿದ್ದರೂ ನಾವು ಅನುಭವಿಸಲಿಕ್ಕೇ ಬೇಕು. ತೀವ್ರವಾದಂಥ ಪಾಪ ಇದ್ದಾಗ ಇದೇ ಜನ್ಮದಲ್ಲಿ ಅದಕ್ಕೆ ನಾವು ಅನುಭವಿಸ್ತೇವೆ ಅನ್ನುವಂಥ ಮಾತು ನಾವು ಕೇಳಿಬಿಟ್ರೆ ಪಾಪ ಮಾಡದೇ ಇರೋದೇ ಉತ್ತಮ ಅಂತ ಅನ್ನಿಸ್ತದೆ. ಅದರ ಜೊತೆಗೆ ಪುಣ್ಯ ಮಾಡಿದರೂ ಕೂಡ ಅದನ್ನು ನಾವು ಅನುಭವಿಸ್ತೇವೆ. ಹಾಗಾಗಿ ಪುಣ್ಯವನ್ನು ಮಾಡೋದು ಬಿಡಬಾರದು, ಪಾಪವನ್ನು ಮಾಡಲಿಕ್ಕೆ ಹೋಗಬಾರದು. ಈ ಎಚ್ಚರಿಕೆಯನ್ನು ನಾವು ಇಟ್ಕೊಳ್ಬೇಕು ಅಂತ ಹೇಳ್ತಾ, ಭಾರತೀಯ ರಮಣೋಕ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.